ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ, ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ, ಇದೇ ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರ ಕಾಂಗ್ರೆಸ್ನಲ್ಲಿ ಬಣಗಳ ಮುಸುಕಿನ ಗುದ್ದಾಟ ಇನ್ನೂ ಕೂಡ ಮುಂದುವರೆದಿದೆ. ಪ್ರಜಾಧ್ವನಿ ಯಾತ್ರೆಗೆ ಸಿಎಂ ಡಿಸಿಎಂ ಬಂದರೂ ಕೂಡ ಸಚಿವ ಮುನಿಯಪ್ಪ ಬಣ ಮಾತ್ರ ಕಾಣಿಸಿಕೊಳ್ಳಿಲ್ಲ. ಇನ್ನು ಬಹಳ ದಿನಗಳ ನಂತರ ಇವತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಾಣಿಸಿಕೊಂಡರು. ಆದರೆ ಮುನಿಯಪ್ಪ ಬಣದ ಯಾವೊಬ್ಬ ನಾಯಕರ ಸುಳಿವೂ ಕೂಡ ಇರಲಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಉಸ್ತುವಾರಿಯನ್ನ ಬದಲಾವಣೆ ಮಾಡಲಾಗಿದೆ. ಆರ್ ಅಶೋಕ್ ಬದಲಿಗೆ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರನ್ನ ನೇಮಕ ಮಾಡಿರುವುದರ ಹಿಂದಿರುವಂತಹ ಶಕ್ತಿ ಅಮಿತ್ ಶಾ. ರಾಜ್ಯಕ್ಕೆ ಬಂದು ಹೋದ ಬಳಿಕ ಹೊಸ ಲೆಕ್ಕಾಚಾರವನ್ನ ಹಾಕಿರುವಂತಹ ಚಾಣಕ್ಯ ಡಿಕೆ ಕೋಟಿಯನ್ನ ಭೇದಿಸಲೇಬೇಕು ಅಂತ ಪಣ ತೊಟ್ಟಂತಿದೆ. ಹೀಗಾಗಿ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ಡಿಕೆ ಸುರೇಶ್ಗೆ ಮಾತಿನ ಡಿಚ್ಚಿ ಕೊಟ್ಟಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ನಡುವಿನ ಗೊಂದಲ ಮುಂದುವರೆದಿದೆ. ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪ್ರಚಾರದಿಂದ ಅಂತರವನ್ನ ಕಾಯ್ದುಕೊಂಡಂತಹ ಪ್ರೀತಂ ಗೌಡ ಕಂಪ್ಲೀಟ್ ತಟಸ್ಥರಾಗಿದ್ದಾರೆ. ಕಮಲ ದಳ ಸಮನ್ವಯ ಸಭೆಯನ್ನ ನಡೆಸಿದ್ರೂ ಪ್ರಯೋಜನ ಆಗಿಲ್ಲ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಡೆದಿರುವಂತಹ ಕೆಲ ಕಹಿ ಘಟನೆಗಳೇ ಪ್ರೀತಂ ಗೌಡ ಮುನಿಸಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.